Hi, hello, how are you all? I feel you're all healthy. Hello, ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ನನಗೆ ಅನ್ಸುತ್ತೆ ನೀವೆಲ್ಲ ತುಂಬಾ ಆರೋಗ್ಯವಾಗಿದ್ದೀರಾ ಅಂತ. ಸೊ ನಾನು ಇದುವರೆಗೂ ಯೂಟ್ಯೂಬ್ ನಲ್ಲಿ ಯಾವ ಪ್ರಯತ್ನಗಳನ್ನೂ ಮಾಡಿಲ್ಲ. ಇದು ನನ್ನ ಮೊದಲ ಪ್ರಯತ್ನ. ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೋ ಜನ ಮಕ್ಕಳಿದ್ದಾರೆ. ಸೊ ಅವರು ಆಗ ತಾನೇ ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂಗೆ ಬಂದು ಕಲಿತಿರ್ತಾರೆ. ಸೊ ಅವ್ರಿಗೆ ಹೇಗೆ ಅಂತ ಹೇಳಿದ್ರೆ ಸಡನ್ ಆಗಿ ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂಗೆ ಬಂದಿರೋದ್ರಿಂದಾಗಿ ಇಂಗ್ಲಿಷ್ ಟು ಇಂಗ್ಲಿಷ್ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗೋದ್ರಿಂದ ಅಥವಾ ಇಂಗ್ಲಿಷ್ ಟು ಹಿಂದಿ ಎಕ್ಸ್ಪ್ಲನೇಷನ್ಸ್ ಕೊಡೋದ್ರಿಂದ ಅವರಿಗೆ ಅಷ್ಟು ಫೆಮಿಲಿಯರ್ ಆಗಿ ಆ ವಿಷಯಗಳು ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಂತ ಮಕ್ಕಳನ್ನ ಫೋಕಸ್ ಆಗಿ ಇಟ್ಕೊಂಡು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಂತ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಇಂಗ್ಲಿಷ್ ಟು ಇಂಗ್ಲಿಷ್ ಮತ್ತೆ ಇಂಗ್ಲಿಷ್ ಟು ಕನ್ನಡ ಎಕ್ಸ್ಪ್ಲನೇಷನ್ ಇರುವಂತ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ಇವುಗಳು ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತಿರೋದ್ರಿಂದಾಗಿ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಯೂಸ್ ಆಗ್ಲಿ ಅಂತ ಹೇಳಿ 10th ಸ್ಟ್ಯಾಂಡರ್ಡ್ ಇನ ಲೆಸನ್ಸ್ ಗಳನ್ನ ಆಪ್ಟ್ ಮಾಡ್ಕೊಂಡಿದ್ದೇನೆ. ಸೊ ಆಫ್ಟರ್ ಫಿನಿಶಿಂಗ್ ಮೈ 10th ಸ್ಟ್ಯಾಂಡರ್ಡ್ ಲೆಸನ್ ಐ ವಿಲ್ ಗೋ ಫಾರ್ ದ ಅದರ್ ಕ್ಲಾಸಸ್, ಬೇರೆ ಕ್ಲಾಸಸ್ಗೆ ಹೋಗ್ತೇನೆ. ನಾನು ಯಾವೆಲ್ಲ ಸಬ್ಜೆಕ್ಟ್ಸ್ ಅನ್ನ ಕವರ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಸೈನ್ಸ್ ಆಗಿರಬಹುದು, ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ ಗಳನ್ನ ಕವರ್ ಮಾಡ್ತಾ ಇದ್ದೇನೆ. ದಿಸ್ ಇಸ್ ಮೈ ನ್ಯೂ ಟ್ರಯಲ್ ಫಾರ್ Kannada medium students who are just coming to the English medium students, are coming as an English medium students. They are struggling with an Kannada and the English languages to study about on particular subjects. That's why I'm taking this class to make them familiar with the subject. From the beginning, I will take the classes for the 10th standard. The subjects are science, maths and English. After finishing the 10th standard, I will go through the 9th standard as well as 8th, 7th language. Those who are interested to go through these chapters in both Kannada and English medium explanation, they can utilize this YouTube channel. If you like this video, please like, share and subscribe. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ ಬಿಟ್ವೀನ್ ಅಲ್ಲಿ ಕೇಳುವಂತ ಕ್ವೆಶ್ಚನ್ಸ್ ಗಳಿಗೆ ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. The questions asked in between the lessons should be answered in the comment box. Watch class till the end. There is a special announcement. ಕ್ಲಾಸ್ ಅನ್ನ ಕೊನೆ ತನಕ ನೋಡಿ. ಕ್ಲಾಸಿನ ಕೊನೆಯಲ್ಲಿ ನಿಮ್ಗೆ ಒಂದು ಅನೌನ್ಸ್ಮೆಂಟ್ ಇರ್ತದೆ. ಸೊ ಇವತ್ತು ನಾನು 10th ಸ್ಟ್ಯಾಂಡರ್ಡ್ ಬಯಾಲಜಿ ಪಾರ್ಟಿನ ಫಸ್ಟ್ ಲೆಸನಿನ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ತಗೊಳ್ತಿದ್ದೇನೆ. ಕ್ಲಿಯರ್ಲಿ ಐ ಆಮ್ ಸೇಯಿಂಗ್ ದಟ್ ದಿಸ್ ಇಸ್ ಅನ್ ಇಂಟ್ರೊಡಕ್ಷನ್ ಪಾರ್ಟ್. ದಿಸ್ ಇಸ್ ನಾಟ್ ಎನಿ ಅದರ್ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಕ್ಲಾಸ್. ಇದು ಬರೀ ಇಂಟ್ರೊಡಕ್ಷನ್ ಪರ್ಪಸ್ ಗೆ ಮಾಡ್ತಿರೋದು, ಯಾವುದೇ ಡೀಟೇಲ್ ಆಗಿರುವಂತದ್ದು ಈ ಕ್ಲಾಸ್ ನಲ್ಲಿ ಇರೋದಿಲ್ಲ. ಸೊ ನಿಮ್ಗೆ ಬ್ರೀಫಿಂಗ್ ಕ್ಲಾಸಸ್ ಗಳು ಬೇಕಾದ್ರೆ ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಸೊ ಇವತ್ತು ಫಸ್ಟ್ ಚಾಪ್ಟರ್ ಬಯಾಲಜಿಯ ಫಸ್ಟ್ ಚಾಪ್ಟರ್ ಲೈಫ್ ಪ್ರೋಸೆಸ್ ಅನ್ನೋದನ್ನ ತಗೊಂಡಿದೀವಿ. ನಮ್ಮಲ್ಲಿ ಹಲವಾರು ಜನ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ತುಂಬಾ ಆಲೋಚನೆಯನ್ನ ಮಾಡ್ತೇವೆ. ಲೈಫ್ ಪ್ರೋಸೆಸ್ ಅಂತ ಕೇಳಿದ ತಕ್ಷಣ ಲೈಫ್ ಪ್ರೋಸೆಸ್ ಅಂದ್ರೆ ಏನು? ಹುಟ್ಟಿನಿಂದ ಸಾವಿನವರೆಗೂ ನಡೆಯುವಂತ ಕ್ರಿಯೆನ ಅಥವಾ ದಿನನಿತ್ಯ ಜೀವನದಲ್ಲಿ ನಡೆಯುವಂತ ಕ್ರಿಯೆನ? ಸೊ ಈ ರೀತಿ ಹಲವಾರು ಪ್ರಶ್ನೆಗಳು ಏನಾಗತ್ತೆ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. When we think about the life process, we have several questions. What does it means? Whether the life process means it's growing from a fetus to an adult or it's a daily process that is carried out in our body. So ಹಾಗಾಗಿ ಲೈಫ್ ಪ್ರೋಸೆಸ್ ಅಂತ ಹೇಳಿದ್ರೆ this is not an process that starts from the fetus to the adults. ಇದು ಯಾವುದೇ ಪ್ರೋಸೆಸ್ ಅಲ್ಲ, ಫ್ಯೂಟಸ್ ಇಂದ ಅಡಲ್ಟ್ ವರೆಗೂ ಆಗುವಂತ ಪ್ರೋಸೆಸ್ ಅಲ್ಲ. ಸೊ ದೈನಂದಿನ ಜೀವನದಲ್ಲಿ ದ ಡೈಲಿ ಲೈಫ್ ಅಲ್ಲಿ ಏನೆಲ್ಲ ಆಗತ್ತೆ ಅದರ ಬಗ್ಗೆ ಇರುವಂತಹ ಚಾಪ್ಟರ್ ಇದು. ಸೊ ಇಲ್ಲಿ ಏನಿದೆ ನೋಡೋಣ. Introduction to the life process. This presentation explores life's fundamental process. ಲೈಫ್ ಅಲ್ಲಿ ಯಾವುದೆಲ್ಲ ಫಂಡಮೆಂಟಲ್ ಪ್ರೋಸೆಸ್ ಗಳು ಅಥವಾ ಬೇಸಿಕ್ ಪ್ರೋಸೆಸ್ ಗಳು ನಡೆಯುತ್ತೆ ಅವುಗಳ ಬಗ್ಗೆ ಇದು ಏನ್ ಮಾಡ್ತಾ ಇದೆ, ಎಕ್ಸ್ಪ್ಲೈನ್ ಮಾಡ್ತಾ ಇದೆ. Well, discuss that ಡಿಫೈನ್ಸ್ ಆಫ್ ಲೈಫ್ ಅಂಡ್ ಇಟ್ಸ್ ಕ್ಯಾರೆಕ್ಟರ್ಸ್. ಲೈಫ್ ಅನ್ನ ನಾವು ಡಿಫೈನ್ ಮಾಡ್ಬೇಕಾದ್ರೆ ಯಾವ್ದೆಲ್ಲ ಕ್ಯಾರೆಕ್ಟರ್ ಗಳು ಇರ್ಬೇಕು, ಲೈಫ್ ಅಂದ್ರೆ ಏನು,
ಒಂದು ಜೀವ ಇರುವಂತವರಲ್ಲಿ ಅಲೈವ್ ಅಲ್ಲಿ ಯಾವೆಲ್ಲ ಕ್ಯಾರೆಕ್ಟರ್ಸ್ ಗಳು ಇರಬೇಕು. We will study hierarchical organization from an atom to the biosphere. Then we will cover essential process of survival. So what does it mean? ಹೀಗಂದ್ರೆ ಏನು? ಸೊ ಹಿಯಾರ್ಕಿಯಲ್ ಆರ್ಗನೈಸೇಷನ್ ಅಂತ ಹೇಳಿದ್ರೆ ನಾವು ಕೇಳಿರ್ತೇವೆ ಚಿಕ್ಕದ್ರಿಂದ ದೊಡ್ಡದ್ರೊಳಗೆ. ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಇಯರ್ ನಲ್ಲಿ ಏನ್ ಮಾಡಿದ್ವಿ? ಸೆಲ್ ಬಗ್ಗೆ ಕಲ್ತ್ವಿ, ಸೆಲ್ ನೆಕ್ಸ್ಟ್ ಟಿಶ್ಯೂ ಬಗ್ಗೆ ಕಲ್ತ್ವಿ, ಆಮೇಲೆ ಆರ್ಗ್ಯಾನಿಸಮ್ಸ್ ಬಗ್ಗೆ ಕಲ್ತ್ಕೊಂಡು ಬಂದಿದ್ವಿ. ಸೊ ಅದನ್ನ ಹಿಯಾರ್ಕಿಯಲ್ ಆರ್ಗನೈಸೇಷನ್ ಅಂತ ಹೇಳಿದ್ರೆ ಬೇಸ್ ಇಂದ ನಾವು ಟಾಪ್ ಇನ ತನಕ ಏನ್ ಸ್ಟಡಿ ಮಾಡ್ತೇವೆ ಅದು ಹಿಯಾರ್ಕಿಯಲ್ ಆರ್ಗನೈಸೇಷನ್. ಸೊ ಇಲ್ಲಿ ಬೇಸ್ ಯಾವುದು? ಆಟಮ್ ಇಂದ ಸ್ಟಾರ್ಟ್ ಆಗಿ ಬಯೋಸ್ಪಿಯರ್ ಜೀವಗೋಳದ ತನಕ ಏನಾಗುತ್ತೆ ಈ ಲೈಫ್ ಪ್ರೋಸೆಸ್ ನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ಅವುಗಳಲ್ಲಿ ಯಾವ್ದೆಲ್ಲ ಎಸೆನ್ಷಿಯಲ್ ಪ್ರೋಸೆಸ್ ಗಳು ಸರ್ವೈವಲ್ ಆಗೋದಿಕ್ಕೆ ನಡೀತಾ ಇರುತ್ತೆ ಆ ಪ್ರೋಸೆಸ್ ಗಳನ್ನ ನಾವು ಈ ಇಂಟ್ರೊಡಕ್ಷನ್ ಟು ಲೈಫ್ ಪ್ರೋಸೆಸ್ ಲೆಸನ್ ನಲ್ಲಿ ಕಲಿತೇವೆ. So next, coming to defining life, which are the fundamental things that defines us as a life. ಯಾವ ಫಂಡಮೆಂಟಲ್ ಥಿಂಗ್ಸ್ ಗಳು ನಮ್ಮನ್ನ ಲೈಫ್ ಅಂತ ಹೇಳಿ ಡಿಸೈಡ್ ಮಾಡತ್ತೆ? ದ ಫಂಡಮೆಂಟಲ್ ಥಿಂಗ್ಸ್ ವಿಚ್ ಕನ್ಸಿಡರ್ಡ್ ಅಸ್ ಆಸ್ ಅ ಲೈಫ್. ಯಾವ ವಿಷಯಗಳು ನಮ್ಮನ್ನ ಜೀವ ಹೊಂದಿದೆ ಅಂತ ಹೇಳಿ ಹೇಳತ್ತೆ ಅದನ್ನ ಡಿಫೈನಿಂಗ್ ಲೈಫ್ ಅಂತ ಹೇಳಿ ಹೇಳ್ತೇವೆ. In that the first comes organization. ಅವುಗಳಲ್ಲಿ ಮೊದಲು ಬರೋದು ಯಾವುದು? ಆರ್ಗನೈಸೇಷನ್. ಸೊ ಈ ಆರ್ಗನೈಸೇಷನ್ ಅಲ್ಲಿ ಏನಿರುತ್ತೆ? ಸೊ ವಿ ಆರ್ ಸೀಯಿಂಗ್ ಹೋಲ್ ಬಾಡಿ ಅಲ್ವಾ? ನಾವು ನಮ್ಮ ಮುಂದೆ ಕನ್ನಡಿ ಮುಂದೆ ಹೋಗಿ ನಿಂತಾಗ ಏನ್ ಮಾಡ್ತೇವೆ? ನಮ್ಮ ಪೂರ್ತಿ ದೇಹವನ್ನ ನೋಡ್ತೇವೆ ಅಲ್ವಾ? ಬಟ್ ನಮ್ಮ ದೇಹ ಹೇಗಾಗಿದೆ? ಯು ಸ್ಟಡಿಡ್ ಇನ್ ದ 9th standard. So when you stand in front of the mirror, you will see your whole body. But how this body is organized? ಈ ಬಾಡಿ ಹೇಗೆ ಆರ್ಗನೈಸ್ ಆಗಿದೆ? That you have studied in the 9th standard. The body is organized by many steps, such as a cell. The cells together form tissues. Tissues performing same function together form organs. Organs performing different functions, and they are together form an organ ಸಿಸ್ಟಮ್ ಅಲ್ವಾ? ಆರ್ಗನ್ ಸಿಸ್ಟಮ್ ಅಥವಾ ಬಾಡಿಯನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ಸೆಲ್ ಇಂದ ಸ್ಟಾರ್ಟ್ ಮಾಡಿ ಒಂದೇ ತರದ ಕೆಲಸ ಮಾಡುವಂತ ಸೆಲ್ಗಳು ಟಿಶ್ಯೂಸ್ ಗಳಾಗಿ, ಟಿಶ್ಯೂಸ್ ಗಳೆಲ್ಲ ಸೇರಿ ಆರ್ಗನ್ಸ್ ಗಳಾಗಿ, ಆ ಆರ್ಗನ್ ಗಳು ಡಿಫ್ರೆಂಟ್ ಫಂಕ್ಷನ್ ಅನ್ನ ಪರ್ಫಾರ್ಮ್ ಮಾಡುವಂತ ಆರ್ಗನ್ ಗಳೆಲ್ಲ ಸೇರಿ ಒಂದು ಬಾಡಿ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ಮೆಟಬಾಲಿಸಮ್. ಇಟ್ ಇನ್ವಾಲ್ವ್ಸ್ ದ ಕೆಮಿಕಲ್ ಪ್ರೋಸೆಸ್ ಫಾರ್ ಎನರ್ಜಿ. ಸೊ ಮೆಟಬಾಲಿಸಮ್ ಅಂತ ಹೇಳಿದಾಗ ಏನೆಲ್ಲ ಬರುತ್ತೆ? ಆಲ್ ದ ಕೆಮಿಕಲ್ ಪ್ರೊಸೆಸಸ್. ನಮ್ಮ ಬಾಡಿಯಲ್ಲಿ ತುಂಬಾ ಕೆಮಿಕಲ್ ಪ್ರೊಸೆಸ್ ಗಳು ನಡೆಯುತ್ತೆ. ಪ್ರೋಟೀನ್ ಸಿಂಥಸಿಸ್, ಲಿಪಿಡ್ ಸಿಂಥಸಿಸ್ ಅಲ್ವಾ? ಫುಡ್ ಡೈಜೆಷನ್ ಇರ್ಬೋದು. ತುಂಬಾ ಏನಾಗ್ತಾ ಇದೆ ನಮ್ಮ ದೇಹದಲ್ಲಿ ಕೆಮಿಕಲ್ ಪ್ರೋಸೆಸ್ ಗಳು ನಡೆಯುತ್ತೆ. ಸೊ ಅವುಗಳನ್ನ ತಿಳ್ಕೊಳ್ಳೋದಾಗಿರ್ಬೋದು, ಅವುಗಳ ಬಗ್ಗೆ ಕಲಿಯೋದಾಗಿರ್ಬೋದು ಈ ಲೆಸನ್ ಅಲ್ಲಿ ನೀವು ಮಾಡ್ತೀರಾ. ನೆಕ್ಸ್ಟ್, ದ ರೆಸ್ಪಾನ್ಸಿವ್ನೆಸ್ or react to stimuli or response to stimuli. So response to stimuli ಅಂತ ಹೇಳಿದ್ರೆ ಗೊತ್ತಾ? Stimuli means an condition. ಹೊರಗಡೆ ಏನು ಕಂಡೀಷನ್ ಇರುತ್ತೆ ಅದಕ್ಕೆ ನಾವು ರೆಸ್ಪಾನ್ಸ್ ಕೊಡೋದು ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಫಾರ್ ಎಕ್ಸಾಂಪಲ್, when you touch an hot plate ಅಲ್ವಾ? ಸೊ ನಿಮ್ಮ ಮನೆಯಲ್ಲಿ ಆಗತಾನೆ ಬೆಂಕಿ ಮೇಲೆ ಇಟ್ಟು ತೆಗೆದಿಟ್ಟಿರುವಂತ ಬಿಸಿ ಪ್ಲೇಟ್ ಅನ್ನ ಮುಟ್ಟಿದ್ರೆ ಏನ್ ಮಾಡ್ತೀರಾ? ಯು ವಿಲ್ ಟೇಕ್ ಯುವರ್ ಹ್ಯಾಂಡ್ ಬ್ಯಾಕ್ ಅಲ್ವಾ? ನಿಮ್ಮ ಹ್ಯಾಂಡ್ ಅನ್ನ ಹಿಂದೆ ತಗೊಳ್ತೀರಾ. ವೈ? ಯಾಕೆ? ಯು ಫೀಲ್ ಹಾಟ್ ಅಲ್ವಾ? ನಿಮ್ಗೆ ಹಾಟ್ ಆಗ್ತಾ ಇದೆ. ಸೊ ಹಾಟ್ ಅನ್ನೋದಕ್ಕೆ ನೀವೇನ್ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ? ದಟ್ ಈಸ್ ವಾಟ್? ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ನೆಕ್ಸ್ಟ್ ಒನ್ ಇಸ್ ಹೆಮೆಟೋಸಿಸ್. ಹೆಮೆಟೋಸಿಸ್, ಮೈಂಟೈನಿಂಗ್ ಸ್ಟೇಬಲ್ ಕಂಡೀಷನ್. ನಾವು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಕೆಲವು ಪ್ರೋಸೆಸ್ ಗಳು ನಡಿಬೇಕು. ದಟ್ ಈಸ್ ಅನ್ ಮೈಂಟೈನಿಂಗ್ ವಾಟರ್ ಲೆವೆಲ್ ಇರ್ಬೋದು, pH ಲೆವೆಲ್ ಅನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಅಥವಾ ನಮ್ಮಲ್ಲಿರುವಂತ ಕೆಲವು ಕೆಮಿಕಲ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು. ಸೊ ಇವುಗಳೆಲ್ಲ ಕೂಡ ಏನ್ ಮಾಡ್ತಾ ಇದೆ? ಲೈಫ್ ಅನ್ನ ಡಿಫೈನ್ ಮಾಡ್ತಾ ಇದೆ. ಸೊ ದೋಸ್ ಆರ್ಗ್ಯಾನಿಸಮ್ ವಿಚ್ ಎಕ್ಸಿಬಿಟ್ ದೀಸ್ ಕ್ಯಾರೆಕ್ಟರ್ಸ್ they were considered as an alive. ಯಾವ ಆರ್ಗ್ಯಾನಿಸಮ್ಸ್ ಗಳು ಈ ಕ್ಯಾರೆಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡುತ್ತೋ ಅಥವಾ ಎಕ್ಸಿಬಿಟ್ ಮಾಡುತ್ತೋ ಅವುಗಳನ್ನ ಅಲೈವ್ ಅಂತ ಹೇಳಿ ಕರೀತಾರೆ.
ಸೊ ಆರ್ಗನೈಸೇಷನ್ ಅಥವಾ ಬಿಲ್ಡಿಂಗ್ ಬ್ಲಾಕ್ಸ್. ಸೊ ನಮ್ಮ ಬಾಡಿ ಹೇಗೆ ಆರ್ಗನೈಸ್ ಆಗಿದೆ, ಆಗ್ಲೇ ನಾನು ಹೇಳಿದೆ ಮಾಲಿಕ್ಯೂಲ್ಸ್ ಇಂದ ಬಯೋಸ್ಪಿಯರ್ ತನಕ ಆರ್ಗನೈಸ್ ಆಗಿದೆ. ಆಸ್ ಐ ಟೋಲ್ಡ್, ದ body is organized from a molecule to the biosphere. The molecules are formed by the atoms. Atoms forms the cells. Cells forms the tissues. Tissues form the organ form the organ system. ಸೊ ಇವುಗಳು ಇದರ ಪ್ರೊಸೀಜರ್. ಮಾಲಿಕ್ಯೂಲ್ ನಿಂದ ಸೆಲ್ ಆಗಿ, ಸೆಲ್ ನಿಂದ ಟಿಶ್ಯೂ ಆಗಿ, ಟಿಶ್ಯೂ ಇಂದ ಆರ್ಗನ್ಸ್ ಆಗಿ, ಆರ್ಗನ್ಸ್ ಇಂದ ಆರ್ಗನ್ ಸಿಸ್ಟಮ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಬರುವಂತ first concept, that is nutrition. So how do you intake nutrition? This is my first question. In nutrition anna hege intake ಮಾಡ್ತೀರಾ? How does plants intake nutrition? Plants ಗಳು ಹೇಗೆ nutritions ಅನ್ನ intake ಮಾಡುತ್ತೆ? So you have to answer these two questions in the comment box. ಇದಕ್ಕೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. In the next class I will give you the answer. To transfer a source of energy from outside of the body of the organism, which we call food, to the inside process we commonly called nutrition. So to do work we need energy. ನಮ್ಗೆ ಗೊತ್ತಲ್ವಾ, ಕೆಲಸ ಮಾಡೋದಕ್ಕೆ ಏನ್ ಬೇಕು? ಎನರ್ಜಿ ಬೇಕು. So in the 9th standard you studied that mitochondria is called the powerhouse of the cell. It produces energy in the form of ATP molecules. So 9th standard ಅಲ್ಲಿ ನೀವು ಕಲ್ತಿದ್ರಿ ಅಲ್ವಾ? ಸೊ ನಮ್ಮಲ್ಲಿ ಒಂದು ಸೆಲ್ ಆರ್ಗನಲ್ ಇದೆ, ದಟ್ ಈಸ್ ಮೈಟೋಕಾಂಡ್ರಿಯಾ. ಅದೇನ್ ಮಾಡುತ್ತೆ? ಪವರ್ ಹೌಸ್ ಆಫ್ ದ ಸೆಲ್ ಆಗಿ ಆಕ್ಟ್ ಮಾಡುತ್ತೆ. ಸೊ ATP ಮಾಲಿಕ್ಯೂಲ್, ಅಡಿನೋಸಿನ್ ಟ್ರೈಫಾಸ್ಫೇಟ್ ಮಾಲಿಕ್ಯೂಲ್ಸ್ ಗಳಲ್ಲಿ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಏನ್ ಬೇಕು ನಮ್ಮ ಬಾಡಿಗೆ? ವಿ ನೀಡ್ ಫುಡ್ ಅಲ್ವಾ? ನಮ್ಮ ಬಾಡಿ ಒಳಗೆ ಫುಡ್ ಇದೆಯಾ? ಇಲ್ಲ. ಸೊ ನಾವೇನ್ ಮಾಡ್ಬೇಕು? ವಿ ನೀಡ್ ಟು ಇಂಟೇಕ್ ಇಟ್. ನಾವ್ ಅದನ್ನ ಒಳಗಡೆ ತಗೊಳ್ಬೇಕಾಗುತ್ತೆ. ಸೊ ಹೇಗೆ ತಗೊಳ್ತೇವೆ ಅದನ್ನ? ಬೈ ದ ಫಾರ್ಮ್ ಆಫ್ ಫುಡ್ ಅಲ್ವಾ? ಫುಡ್ಡಿನ ಫಾರ್ಮ್ ಅಲ್ಲಿ ಏನ್ ಮಾಡ್ತೇವೆ? ನ್ಯೂಟ್ರಿಷನ್ಸ್ ಅನ್ನು ನಾವು ಎನರ್ಜಿಯನ್ನ ಇಂಟೇಕ್ ಮಾಡ್ತೀವಿ. ಸೊ ಈ ನ್ಯೂಟ್ರಿಷನ್ ಅನ್ನ ಕನ್ಸಿಡರ್ ಮಾಡಿದಾಗ ದೇರ್ ಆರ್ 2 types ಆಫ್ ಆರ್ಗ್ಯಾನಿಸಮ್ಸ್. 2 type ಆಫ್ ಆರ್ಗ್ಯಾನಿಸಮ್ಸ್ ಗಳು ನಮ್ಗೆ ನೋಡೋದಕ್ಕೆ ಸಿಗತ್ತೆ. ಸೊ ಹೆಟರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಅಂಡ್ ಹೆಟೆರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್. ಅವುಗಳಲ್ಲಿ ಯಾವ ತರದ ನ್ಯೂಟ್ರಿಷನ್ ನಡೆಯುತ್ತೆ? ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಮತ್ತೆ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೇನು? Where organisms get their own nutrition by themselves is called heterotropic nutrition. ಯಾವ ಆರ್ಗ್ಯಾನಿಸಮ್ಗಳಿಗೆ, ಯಾವ ಜೀವಿಗಳಿಗೆ ತಮ್ಮ ನ್ಯೂಟ್ರಿಷನ್ ಅನ್ನ ತಾವು ತಯಾರು ಮಾಡಿಕೊಳ್ಳುವಂತ ಶಕ್ತಿ ಇರ್ತದೆ, ಅಂತಹ ಆರ್ಗ್ಯಾನಿಸಮ್ಸ್ ಗಳನ್ನ ನಾವೇನಂತ ಕರಿತೇವೆ? ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ಸ್ ಅಥವಾ ಹೆಟೆರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರಿತೇವೆ. ಎಕ್ಸಾಂಪಲ್ ಯಾರಾದ್ರೂ ಕೊಡ್ಬೋದಾ? ಜಸ್ಟ್ ಗಿವ್ an example in the comment box. I will tell you example. I will tell you later. What do you mean by heterotropic nutrition? Heterotropic nutrition means some organisms have the capacity to produce their own food. So those types of organisms are called as heterotropic organisms. Such nutrition is called as heterotropic nutrition. And the heterotropic nutrition, where organisms get nutrition from other plants or animals rather than their own, is called heterotropic nutrition. So heterotropic nutrition ಅಂತ ಹೇಳಿದ್ರೆ ಯಾವ ಆರ್ಗ್ಯಾನಿಸಮ್ಸ್ ಗಳಿಗೆ ತಮ್ಮ ಓನ್ ನ್ಯೂಟ್ರಿಷನ್ ಅಥವಾ ನ್ಯೂಟ್ರಿಷನ್ ಅನ್ನ ಪ್ರೊಡ್ಯೂಸ್ ಮಾಡೋದಿಕ್ಕೆ ಆಗುವುದಿಲ್ವೋ ಅಂತ ಆರ್ಗ್ಯಾನಿಸಮ್ಸ್ ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ನ್ಯೂಟ್ರಿಷನ್ ಅನ್ನ ಹೊಂದಿರುವಂತಹ ಆರ್ಗ್ಯಾನಿಸಮಿನ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. ಸೊ ಅವುಗಳನ್ನ ತಮ್ಮ ಫುಡ್ ಆಗಿ ಬಳಸ್ಕೊಂಡು ನ್ಯೂಟ್ರಿಷನ್ ಅನ್ನ ಇಂಟೇಕ್ ಮಾಡುತ್ತೆ. ಆಸ್ ಐ ಸೆಡ್ ಅರ್ಲಿಯರ್,
Some organisms do not have the capacity to produce their nutrition by themselves. They are depending on the other organisms as in the form of the food. They intake nutrition from such organisms. Such organisms are called as heterotrophic organisms or heterotrophic nutrition. ಈ ರೀತಿ ಯಾವ ಆರ್ಗ್ಯಾನಿಸಮ್ಸ್ಗಳು ತಮ್ಮನ್ನ ಬಿಟ್ಟು ತಮ್ಮಲ್ಲಿ ನ್ಯೂಟ್ರಿಷನ್ ಅನ್ನ ಪ್ರಿಪೇರ್ ಮಾಡೋಕಾಗ್ದೇನೆ ಬೇರೆ ಆರ್ಗ್ಯಾನಿಸಮ್ಸ್ ಗಳ ಮೇಲೆ ನ್ಯೂಟ್ರಿಷನ್ ಗೆ ಡಿಪೆಂಡ್ ಆಗುತ್ತೋ ಅಂತಹ ಆರ್ಗ್ಯಾನಿಸಮ್ಸ್ ಗಳನ್ನ ಹೆಟಿರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರಿತೇವೆ. ಆ ರೀತಿ ಪ್ರೊಡ್ಯೂಸ್ ಆಗುವಂತ ನ್ಯೂಟ್ರಿಷನ್ ಅನ್ನ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೇವೆ. ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ನೀವು ಹೇಳ್ಬೇಕು. ಹೆಟೋಟ್ರೋಪಿಕ್ ನ್ಯೂಟ್ರಿಷನ್ ಗೆ ಎಕ್ಸಾಂಪಲ್ ಪ್ಲಾಂಟ್. Next is about metabolism, powering of life. So here the two types of metabolism processes are takes place. That one is an anabolism and another one is catabolism. As I said earlier, the metabolism involves all the chemical reactions in our body. That is maybe breaking down of complex molecules or building of an complex molecules and producing of an energy and etc. ಸೊ ನಾನು ಮೊದಲೇ ಹೇಳಿದ ಹಾಗೆ ಮೆಟಬಾಲಿಸಮ್ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರೊಡ್ಯೂಸ್ ಆಗುವಂತ ಎಲ್ಲಾ ಕೆಮಿಕಲ್ ರಿಯಾಕ್ಷನ್ ರಿಲೇಟೆಡ್ ಪ್ರೋಸೆಸಸ್ ಗಳು ಈ ಮೆಟಬಾಲಿಸಮ್ ನಲ್ಲಿ ಬರುತ್ತೆ. ಸೊ ನಾವು ಎರಡು ರೀತಿಯಾದಂತಹ ಮೆಟಬಾಲಿಸಮ್ ಪ್ರೋಸೆಸ್ ಅನ್ನು ನೋಡ್ತೇವೆ, ಅನಾಬೋಲಿಸಮ್ ಮತ್ತೆ ಕೆಟಬಾಲಿಸಮ್ ಅಂತ ಹೇಳಿ. When we consider the anabolism, building complex molecules, it means by using a simple molecule, we build a complex molecules. Simple molecules ಇಂದ ಏನ್ ಮಾಡ್ತೇವೆ, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಎಕ್ಸಾಂಪಲ್ photosynthesis. In the photosynthesis process, plant utilizes some gas, water to produce the ಫುಡ್ ಅಲ್ವಾ. ನಮ್ಗೆ ಗೊತ್ತು ಫೋಟೋಸಿಂಥಸಿಸ್ ಅನ್ನ 7th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಡಿ ಮಾಡಿದೀನಿ. ಸೊ 7th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಡಿ ಮಾಡುವಾಗ ಪ್ಲಾಂಟ್ ಏನ್ ಮಾಡುತ್ತೆ, ಕೆಲವು ಗ್ಯಾಸ್ ಅನ್ನ, ವಾಟರ್ ಅನ್ನ ಮತ್ತೆ ಕೆಲವು ಮಿನರಲ್ಸ್ ಗಳನ್ನ ಯೂಸ್ ಮಾಡಿ ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ. ಸೊ ಅಲ್ಲಿ ಸಣ್ಣ ಸಣ್ಣ ವಸ್ತುಗಳನ್ನ ಒಟ್ಟು ಮಾಡಿ ಏನ್ ಮಾಡುತ್ತೆ, ದೊಡ್ಡ ಕಾಂಪ್ಲೆಕ್ಸ್ ಮಟೀರಿಯಲ್ ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ. When we consider the catabolism, breaking down of a complex molecule into the simpler molecules. ಸೊ ನಾವ್ ಇದಕ್ಕೆ ರೆಸ್ಪಿರೇಷನ್ ಅನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ answer for the heterotrophic nutrition, example for the heterotrophic nutrition is human being. Our next concept is respiration, the process of acquiring oxygen from the outside of the body and use it in the process of, okay, sorry, there's a mistake in the spelling, please correct it. Use it in the process of breakdown of food sources for cellular needs is what we called respiration. So respiration ಅಂತ ಹೇಳಿ ಕೇಳಿದ ತಕ್ಷಣ ನಮ್ಮ ಮಕ್ಕಳೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೇಡಮ್ ಉಸಿರಾಡೋದು, ಗಾಳಿನ ಒಳಗ್ ತಗೊಳ್ಳೋದು, ಗಾಳಿಯನ್ನ ಹೊರಗೆ ಬಿಡೋದು. ಸೊ ಇದು ಯಾರಿಗೆ ಕೇಳಿದ್ರು ಕೂಡ ಕಾಮನ್ ಆಗಿ ಸಡನ್ ಆಗಿ ನಮ್ಮ ಬಾಯಿಂದ ಬರುವಂತ ಉತ್ತರ. ಬಟ್ ಆಕ್ಚುಯಲ್ ರೆಸ್ಪಿರೇಷನ್ ಪ್ರೋಸೆಸ್ಸಿನ ಬಗ್ಗೆ ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ, ಫರ್ದರ್ ಕ್ಲಾಸಸ್ ಅಲ್ಲಿ ನೀವು ತುಂಬಾ ಡೀಟೇಲ್ ಆಗಿ ತಿಳ್ಕೊಳ್ತೀರಾ. ಇಲ್ಲಿ ಜಸ್ಟ್ ರೆಸ್ಪಿರೇಷನ್ ಅಂದ್ರೆ ಏನು, ಎಷ್ಟು ವಿಧ ಇದೆ ಅಷ್ಟನ್ನು ಮಾತ್ರ ತಿಳ್ಕೊಳ್ತೀರಾ. ಸೊ ಇಲ್ಲಿ ಏನಾಗ್ತಾ ಇದೆ, ದ ರೆಸ್ಪಿರೇಷನ್ ಮೀನ್ಸ್ ದ ಪ್ರೋಸೆಸ್ ಆಫ್ ಎಕ್ವೈರಿಂಗ್ ಆಕ್ಸಿಜನ್. ಎಕ್ವೈರಿಂಗ್ ಮೀನ್ಸ್ ಇಂಟೇಕಿಂಗ್. ಸೊ ಎಕ್ವೈರಿಂಗ್ ನಮ್ಮಲ್ಲಿ ಏನೋ ಒಂದನ್ನ ಒಟ್ಟು ಮಾಡೋದು, ಒಳಗೆ ತಗೊಳ್ಳೋದು. ಫ್ರಮ್ ದ ಔಟ್ಸೈಡ್ ಆಫ್ ದ ಬಾಡಿ, ನಮ್ಮ ಬಾಡಿ ಒಳಗೆ ಆಕ್ಸಿಜನ್ ಇರುತ್ತಾ, ಇಲ್ಲ. ಎಲ್ಲಿಂದ ತಗೊಳ್ತೇವೆ, ಔಟ್ಸೈಡ್ ಆಫ್ ದ ಬಾಡಿ, ಎನ್ವೈರನ್ಮೆಂಟ್ ಇಂದ ಆಕ್ಸಿಜನ್ ಅನ್ನ ಇಂಟೇಕ್ ಮಾಡ್ತೇವೆ. ಇಂಟೇಕ್ ಮಾಡಿರುವಂತ ಆಕ್ಸಿಜನ್ ಅನ್ನ ಏನ್ ಮಾಡ್ತೇವೆ, ವಿ ವಿಲ್ ಯೂಸ್ ಇಟ್ ಫಾರ್ ದ ಪ್ರೋಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ದ ಫುಡ್. ಅದನ್ನ ಫರ್ದರ್ ಬ್ರೇಕ್ ಡೌನ್ ಫುಡ್ ಬ್ರೇಕ್ ಡೌನ್ ಮಾಡೋದಕ್ಕೆ ಅದನ್ನ ಯೂಸ್ ಮಾಡೋದು.
ಸಾರಿ ಸ್ಲೈಡ್ ಮೂವ್ ಆಗಿ ಹೋಗಿದೆ. Just a minute. Okay, let it. So ಅದಾದ್ಮೇಲೆ respiration process ಅಲ್ಲಿ there are two types of respiration, anaerobic respiration and aerobic respiration. In aerobic respiration, the involvement of oxygen takes place, and in the anaerobic respiration does not involve the oxygen in the process of the respiration. So next your concept is transportation. Next ಬರುವ ಕಾನ್ಸೆಪ್ಟ್ ಯಾವುದು ನಿಮ್ಗೆ? ಟ್ರಾನ್ಸ್ಪೋರ್ಟೇಷನ್. ಸೊ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ ತಕ್ಷಣ ನಿಮ್ಮ ಊರಿನಲ್ಲಿ ಓಡಾಡುವಂತ ಬಸ್ಸು, ಕಾರು, ಬೈಕು ಅಲ್ಲ. ನಾವು ಸ್ಟಡಿ ಮಾಡ್ತಿರೋದು ಯಾವ್ದ್ರ ಬಗ್ಗೆ? ಲೈಫ್ ಪ್ರೋಸೆಸ್ಸಿನ ಬಗ್ಗೆ. ಸೊ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ ತಕ್ಷಣ ವಾಟ್ ಯು ಹ್ಯಾವ್ ಟು ರಿಮೆಂಬರ್? ಯು ಹ್ಯಾವ್ ಟು ರಿಮೆಂಬರ್ ಅಬೌಟ್ ದ ಫ್ಲೂಯಿಡ್ ಬ್ಲಡ್ ಸೆಲ್ಸ್. ನೆನಪಿದೆ ಅಲ್ವಾ? 9th ಸ್ಟ್ಯಾಂಡರ್ಡ್ ಅಲ್ಲಿ ಫ್ಲೂಯಿಡ್ ಸೆಲ್ಸ್ ಅಥವಾ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅನ್ನ ಓದಿದ್ರಿ. ಸೊ ಅದರಲ್ಲಿ ಯಾವ್ದು ಬರುತ್ತೆ? ಬ್ಲಡ್ ಸೆಲ್ಸ್ ಬರುತ್ತೆ. ಸೊ ಇವುಗಳು ಏನ್ ಮಾಡುತ್ತೆ? ದಿಸ್ ವಿಲ್ ಕ್ಯಾರಿ ದ ಟ್ರಾನ್ಸ್ಪೋರ್ಟಿಂಗ್ ಸಿಸ್ಟಮ್ ಆರ್ ದಿಸ್ ವಿಲ್ ಆಕ್ಟ್ ಆಸ್ ಅ ಟ್ರಾನ್ಸ್ಪೋರ್ಟಿಂಗ್ ಸಿಸ್ಟಮ್ ಇನ್ ಅವರ್ ಬಾಡಿ. ಹೇಗೆ ನಾವು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋಗೋದಕ್ಕೆ ವೆಹಿಕಲ್ಸ್ ಅನ್ನ ಬಳಸ್ತೇವೋ ಹಾಗೆ ನಮ್ಮ ಬಾಡಿಯಲ್ಲಿ ಹಲವಾರು ಸಬ್ಸ್ಟೆನ್ಸಸ್ ಗಳು ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕು, ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸಿಗೆ ಹೋಗ್ಬೇಕು. ಸೊ ಆ ರೀತಿ ಮೂವ್ಮೆಂಟ್ ಆಗೋದಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ? ದಿಸ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಈ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಥವಾ ಬ್ಲಡ್ ಏನಿದೆ, ಸೊ ದ ಸರ್ಕ್ಯುಲೇಟರಿ ಸಿಸ್ಟಮ್ ಏನಿದೆ, ಇದು ಹೆಲ್ಪ್ ಅನ್ನ ಮಾಡುತ್ತೆ. ಇನ್ ಹ್ಯೂಮನ್ ಬೀಯಿಂಗ್, ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಗ್ಯಾಸಸ್, food and the excretory materials carried out through the circulatory system. Don't be confused. This transportation in the animal is also called as circulatory system. ಈ transportation system ಅನ್ನ animals ಅಲ್ಲಿ circulatory system ಅಂತ ಹೇಳಿ ಕೂಡ ಕರೀತಾರೆ. ಸೊ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಗ್ಯಾಸ್, ಫುಡ್, ಎಕ್ಸ್ಕ್ರೀಟರಿ ಮಟೀರಿಯಲ್ಸ್ ಗಳು ಇವುಗಳೆಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕಲ್ವಾ? ಸೊ ಅವುಗಳು ಸರಿಯಾದಂತಹ ಆರ್ಗನ್ಸ್ ಗೆ ಹೋಗಿ ತಲುಪಬೇಕು. ಸೊ ಅದನ್ನೆಲ್ಲ ಕೆಲಸ ಮಾಡುವವರು ಯಾರು? ಅದನ್ನೆಲ್ಲ ತಲುಪಿಸುವಂತ ಕೆಲಸ ಮಾಡುವವರು ಯಾರು? ದಿಸ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಆರ್ ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಈ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಏನೆಲ್ಲ ಇರುತ್ತೆ? ಇಟ್ ಇನ್ವಾಲ್ವ್ಸ್ ಬ್ಲಡ್, ಬ್ಲಡ್ ವೆಸಲ್ಸ್ ಅಂಡ್ ಹಾರ್ಟ್. ಬ್ಲಡ್ ಇರುತ್ತೆ, ಬ್ಲಡ್ ವೆಸಲ್ಸ್ ಗಳಿರುತ್ತೆ, ಮತ್ತೆ ಹಾರ್ಟ್ ಅನ್ನೋದು ಇರುತ್ತೆ. ಸೊ ದಿಸ್ ಇಸ್ ವಾಟ್ ಅಬೌಟ್ ದ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್. ಸೊ ಇದು ಏನು? ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಇರುವಂತಹ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. The transportation system means it's in carrying some essential materials as well, including the waste from an organ to the other organs or the target site. That is what we call transportation system. ಅದನ್ನ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. This transportation system involves blood, blood vessel as well heart. ಸೊ ಏನೆಲ್ಲ ಇರುತ್ತೆ ಇದರಲ್ಲಿ? ಬ್ಲಡ್, ಬ್ಲಡ್ ವೆಸಲ್ ಮತ್ತೆ ಹಾರ್ಟ್ ಇರುತ್ತೆ. ದ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇನ್ ಅನಿಮಲ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸರ್ಕ್ಯುಲೇಟರಿ ಸಿಸ್ಟಮ್. ಅನಿಮಲ್ಸ್ ಅಲ್ಲಿ ಅದನ್ನ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ಕೂಡ ಕರೀತಾರೆ. ಇನ್ ಪ್ಲಾಂಟ್ಸ್, ಟ್ರಾನ್ಸ್ಪೋರ್ಟೇಷನ್ ಕ್ಯಾರಿಡ್ ಔಟ್ ಬೈ ಟೂ ಮೇಜರ್ ಟಿಶ್ಯೂಸ್ ಕಾಲ್ಡ್ xylem and phloem. ಸೊ ಪ್ಲಾಂಟ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ there are two major vascular tissues. ಎರಡು ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಗಳಿರುತ್ತೆ. ಅದ್ಯಾವುದು ಅಂತ ಹೇಳಿದ್ರೆ xylem ಮತ್ತೊಂದು phloem. Your next part is excretory system. The waste that is produced in the body by the various processes are removed from the body to the outside is called excretion. ಸೊ ನಾವಾಗ್ಲೇ ಹೇಳಿದ್ವಿ, ಬ್ಲಡ್ ಏನ್ ಮಾಡುತ್ತೆ? ಇಟ್ ವಿಲ್ ಕ್ಯಾರೀಸ್ ಗ್ಯಾಸಸ್, ಫುಡ್, ಎಕ್ಸ್ಕ್ರೀಟರಿ ವೇಸ್ಟ್ ಅನ್ನ ಕ್ಯಾರಿ ಮಾಡುತ್ತೆ ಅಂತ ಹೇಳಿ. ಸೊ ಎವ್ರಿ ಸೆಲ್ಸ್ ಪ್ರೊಡ್ಯೂಸಸ್ ಎಕ್ಸ್ಕ್ರೀಷನ್ ಅಲ್ವಾ? ಪ್ರತಿಯೊಂದು ಸೆಲ್ ಕೂಡ ಎಕ್ಸ್ಕ್ರೀಟರಿ ಮಟೀರಿಯಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಪ್ರೊಡಕ್ಷನ್ ಅನ್ನ ಮಾಡುತ್ತೆ. ಸೊ ಅದನ್ನ ಏನ್ ಮಾಡೋದಿಲ್ಲ, ತನ್ನ ಒಳಗೆ ಅದು ಇಟ್ಕೊಳ್ಳೋದು, ಬ್ಲಡ್ ನಲ್ಲಿ ಹಾಕಿ ಕಳಿಸುತ್ತೆ. ಸೊ ಕಳಿಸಿರೋದು ಏನಾಗ್ಬೇಕು? ದಟ್ ಮಸ್ಟ್ ರೀಚಸ್ ದ ಟಾರ್ಗೆಟ್ ಸೈಟ್ ಅಲ್ವಾ? ನಮ್ಮ ಟಾರ್ಗೆಟ್ ಸೈಟ್ ಅನ್ನೋದು ರೀಚ್ ಆಗ್ಬೇಕು. ರೀಚ್ ಆದ್ಮೇಲೆ ಅಲ್ಲಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ವೈ?
ಯಾಕೆ ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ? ಎಕ್ಸ್ಕ್ರೀಟರಿ ಮಟೀರಿಯಲ್ಸ್ ಮೀನ್ಸ್ ದಟ್ಸ್ ಅ ವೇಸ್ಟ್ ಮಟೀರಿಯಲ್ಸ್. ಅದನ್ನ ಸ್ಟೋರ್ ಮಾಡೋದ್ರಿಂದ ಯೂಸ್ ಇಲ್ಲ. ಸೊ ಹಾಗಾಗಿ ಅವುಗಳನ್ನ ಎಕ್ಸ್ಕ್ರೀಟ್ ಮಾಡೋದಿಕ್ಕೆ, ಬಾಡಿಯಿಂದ ರಿಮೂವ್ ಮಾಡೋದಿಕ್ಕೆ ಈ ಎಕ್ಸ್ಕ್ರೀಟರಿ ಸಿಸ್ಟಮ್ ಅನ್ನೋದು ನಮ್ಗೆ ಹೆಲ್ಪ್ ಅನ್ನ ಮಾಡುತ್ತೆ. ಸೊ ಇಲ್ಲಿ ನೋಡಿ, ದ ವೇಸ್ಟ್ ದಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ, ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಿರುವಂತ ವೇಸ್ಟ್ ಅನ್ನ ಬೈ ದ ವೇರಿಯಸ್ ಪ್ರೋಸೆಸ್, ಬೇರೆ ಬೇರೆ ಪ್ರೋಸೆಸ್ ಇಂದ ಪ್ರೊಡ್ಯೂಸ್ ಆಗಿರುವಂತ ವೇಸ್ಟಸ್ ಅನ್ನ ರಿಮೂವ್ ಫ್ರಮ್ ದ ಬಾಡಿ ಟು ದ ಔಟ್ಸೈಡ್, ಬಾಡಿಯಿಂದ ಹೊರಗೆ ಹಾಕೋದು, ಅದನ್ನ ಎಕ್ಸ್ಕ್ರೀಷನ್ ಅಂತ ಹೇಳಿ ಕರೀತಾರೆ. ದ ವೇಸ್ಟ್ ಪ್ರೊಡ್ಯೂಸ್ಡ್ ಇನ್ ಅವರ್ ಬಾಡಿ by the various process, such waste are get purified and that is removed from the body to the environment. The process is called excretion. In the human being, excretory products from the soluble nitrogen compounds are removed from the nephron in the kidney. So ನಮ್ಮ ಹ್ಯೂಮನ್ ಬೀಯಿಂಗ್ ಅನ್ನ ಕನ್ಸಿಡರ್ ಮಾಡಿದಾಗ ನಮ್ಗೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಲ್ಲಿ ಮೇನ್ ಆರ್ಗನ್ ಆಗಿ ಕಿಡ್ನಿಗಳು ಕೆಲಸವನ್ನ ಮಾಡುತ್ತೆ. ವಿ ಹ್ಯಾವ್ ಅ ಪೇರ್ ಆಫ್ ಕಿಡ್ನಿ ಆಸ್ ವೆಲ್ ಅ ಪೇರ್ ಆಫ್ ನೆಫ್ರಾನ್ಸ್. ಕಿಡ್ನಿಗಳಿರತ್ತೆ ಮತ್ತೆ ಅದರೊಳಗೆ ನೆಫ್ರಾನ್ಸ್ ಗಳ ಜೋಡಿ ಕೂಡ ಇರುತ್ತೆ. ಸೊ ಇವುಗಳು ಏನ್ ಮಾಡತ್ತೆ, ದಿಸ್ ವಿಲ್ ಪ್ಯೂರಿಫೈ ದ ಬ್ಲಡ್. ಯಾರು ಎಕ್ಸ್ಕ್ರೀಟರಿ ಸಿಸ್ಟಮ್ಸ್ ಅನ್ನ ಎಕ್ಸ್ಕ್ರೀಟರಿ ವೇಸ್ಟ್ ನ ಕ್ಯಾರಿ ಮಾಡಿ ಬಂದಿದ್ ಯಾರು? ಬ್ಲಡ್. ಅದನ್ನ ಪ್ಯೂರಿಫೈ ಮಾಡೋರು ಯಾರು? ಕಿಡ್ನಿ. ಪ್ಯೂರಿಫೈ ಮಾಡಿದಾಗ ಏನಾಗುತ್ತೆ, ವೇಸ್ಟ್ ಕಲೆಕ್ಟ್ ಆಗುತ್ತೆ, ಆ ವೇಸ್ಟ್ ಅನ್ನ ಎಕ್ಸ್ಕ್ರೀಟ್ ಮಾಡುತ್ತೆ. ಆಸ್ ಐ ಸೆಡ್ ಅರ್ಲಿಯರ್, blood carries the waste materials, kidney purify those waste materials from the blood and it involves in the excretion process. Plants ಅಲ್ಲೂ ಕೂಡ excretion ಆಗುತ್ತೆ, ಬಟ್ ನಾವೇವತ್ತಾದ್ರೂ ಪ್ಲಾಂಟ್ ವೇಸ್ಟ್ ಹಾಕಿರೋದು ನೋಡಿದೀವಾ? ಇಲ್ಲ ಅಲ್ವಾ? ಬಟ್ ಪ್ಲಾಂಟ್ ಏನ್ ವೇಸ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತಾ? ದಟ್ ವಿಲ್ ಪ್ರೊಡ್ಯೂಸಸ್ ಡೆಡ್ ಲೀವ್ಸ್, ಡೆಡ್ ಟ್ವಿಗ್ಸ್ ಅಲ್ವಾ? ನಾವು ನೋಡಿದ ಹಾಗೆ ಕೆಲವು ಸಲ ಉದ್ರಿ ಬಿದ್ದಿರುವಂತ ಎಲೆಗಳಾಗಿರ್ಬೋದು ಅಥವಾ ಮರದಲ್ಲಿ ಕೊಂಬೆಗಳು ಮುರಿದು ಬಿದ್ದಿರುವಂತ ಕೊಂಬೆಗಳಾಗಿರ್ಬೋದು. ಸೊ ಈ ರೀತಿ ಹಲವಾರು ರೀತಿಯಾದಂತದನ್ನ ನಾವೇನ್ ಮಾಡ್ತೇವೆ, ಪ್ಲಾಂಟ್ ಅಲ್ಲಿ ನೋಡ್ತೇವೆ. ಸೊ ಪ್ಲಾಂಟ್ ಅಲ್ಲಿ ಈ ರೀತಿಯಾದಂತ ಎಕ್ಸ್ಕ್ರೀಷನ್ ಪ್ರೋಸೆಸ್ ಗಳು ನಡೆಯುತ್ತೆ. ನಮ್ಮ ತರ ಡೈರೆಕ್ಟ್ ಆಗಿ ಯಾವುದೇ ಎಕ್ಸ್ಕ್ರೀಟರಿ ಆರ್ಗನ್ಸ್ ಗಳನ್ನ ಪ್ಲಾಂಟ್ಸ್ ಹೊಂದಿಲ್ಲ. Plant does not contains any excretory organs. Hence, the excretion is carried out by the various techniques such as storing in the vacuoles and falling of the leaves, etc. So, in Madatta, as we studied earlier in the 9th standard, the vacuoles are large in the plant and that stores the food as well the waste materials. Alva 9th standard ಅಲ್ಲಿ ಕಲ್ತಿದ್ವಿ vacuole ನ ಕೆಲಸ ಏನು, ಸ್ಟೋರೇಜ್ ಸ್ಯಾಕ್ ಅಂತ ಏನು. ಆ ಸ್ಟೋರೇಜ್ ಸ್ಯಾಕ್ ಏನ್ ಮಾಡುತ್ತೆ, ಫುಡ್ ಅನ್ನು ಸ್ಟೋರ್ ಮಾಡುತ್ತೆ, ವೇಸ್ಟ್ ಮಟೀರಿಯಲ್ ಅನ್ನು ಕೂಡ ಸ್ಟೋರ್ ಮಾಡುತ್ತೆ. ಮೇಜರ್ಲಿ ಇನ್ ದ ಲೀವ್ಸ್ ಏನ್ ಮಾಡುತ್ತೆ, ಈ ರೀತಿಯಾದಂತಹ ವೇಸ್ಟ್ ಮಟೀರಿಯಲ್ಸ್ ಅನ್ನ ಸ್ಟೋರ್ ಮಾಡ್ಕೊಂಡ್ ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತು, ಸೀಸನ್ ಟು ಸೀಸನ್ ಏನಾಗುತ್ತೆ, ಫಾಲಿಂಗ್ ಆಫ್ ದ ಲೀವ್ಸ್ ವಿ ಕ್ಯಾನ್ ಸಿ ಅಲ್ವಾ, ಎಲೆಗಳು ಉದುರುವುದನ್ನ ನೋಡ್ತೇವೆ. ಸೊ ಉದುರುವ ಎಲೆಯ ಜೊತೆಗೆ ಏನಾಗುತ್ತೆ, ದಿಸ್ ವೇಸ್ಟ್ ಆಲ್ಸೋ ರಿಮೂವ್ಡ್ ಫ್ರಮ್ ದ ಪ್ಲಾಂಟ್ ಬಾಡಿ. So next, responsiveness and interactions. Stimulus. So direct change. ಅಲ್ವಾ? ನಾವ್ ಹೇಗೆ ಡೈರೆಕ್ಟ್ ಆಗಿ ಚೇಂಜ್ ಆಗ್ತೇವೆ. ಸೊ ಅದು ಫಾರ್ ಎಕ್ಸಾಂಪಲ್ ಬಿಸಿಲಿಂದ ನೆರಳಿ ಬರುವಂತದ್ದಿರ್ಬೋದು. ರೆಸೆಪ್ಟಾರ್ಸ್, ಇವುಗಳು ಏನ್ ಮಾಡುತ್ತೆ, ರಿಸೀವಿಂಗ್ ಸಿಗ್ನಲ್ಸ್. ನಮ್ಗೆ ಏನೋ ಒಂದು ಬಿಸಿ ಆಗ್ತಿದೆ, ತಣ್ಣಗಾಗ್ತಿದೆ ಅನ್ನುವಂತ ಸಿಗ್ನಲ್ಸ್ ಗಳನ್ನ ರಿಸೀವ್ ಮಾಡೋದು. ಕಂಟ್ರೋಲ್ ಪ್ರೊಸೆಸ್ ಯೂನಿಟ್ ಅಂತ ಹೇಳಿದ್ರೆ ನಮ್ಗೆ ರಿಸೀವ್, ನಾವೀಗ ಒಂದು ಇನ್ಫಾರ್ಮೇಶನ್ ಅನ್ನ ರಿಸೀವ್ ಮಾಡಿದ್ವಿ, ರಿಸೀವ್ ಮಾಡಿದ ತಕ್ಷಣ ಅದಕ್ಕೆ ತೋರಿಸುವಂತಹ ರಿಯಾಕ್ಷನ್ಗಳು. ರೆಸ್ಪಾನ್ಸ್, ರಿಯಾಕ್ಟ್ ಅಕಾರ್ಡಿಂಗ್ಲಿ. ಸೊ ನಮ್ಗೆ ಏನು ಐಡಿಯಾ ಬಂತು, ಬಿಸಿಲು ಬಂತು, ನೀನೀಗ ನೆರಳಿಗೆ ಹೋಗ್ಬೇಕು ಅಂತ ಮೈಂಡ್ ಹೇಳ್ತು, ನಾನು ನೆರಳಿಗೆ ಹೋಗ್ಬೇಕು. ದಿಸ್ ಇಸ್ ವಾಟ್ ದ ರೆಸ್ಪಾನ್ಸಿವ್ ಅಥವಾ ಇಂಟರಾಕ್ಷನ್ ಪ್ರೋಸೆಸ್. Responsiveness is an ability to interact the stimulus. Stimulus includes the lights, chemical and touch, nerves and the hormones. Enables the response. A plant growing towards light is an example. So ಏನು, ನಾವ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಒಂದು ಗಿಡವನ್ನ ತಂದು ಕಿಟಕಿ ಹತ್ರ ಬೆಳೆಸಿದ್ರೆ ಅದು ಏನ್ ಮಾಡುತ್ತೆ, ಸೂರ್ಯನ ಬೆಳಕಿನ ಕಡೆಗೆ ತನ್ನ ಬೆಳವಣಿಗೆಯನ್ನ ತೋರಿಸ್ತಾ ಹೋಗುತ್ತೆ. ಸೊ ಅದನ್ನ ಮೂವ್ಮೆಂಟ್ಗೂ ಕೂಡ ಎಕ್ಸಾಂಪಲ್ ಕೊಡಬಹುದು, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ಗೂ ಕೂಡ ಎಕ್ಸಾಂಪಲ್ ಅನ್ನ ಕೊಡ್ಬಹುದು. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸನ್ಫ್ಲವರ್.
Next, hematosis and maintaining balance. So, as I said earlier, the maintaining pH temperature and the water level in the human body is essential. It is also a metabolism process ಅಲ್ವಾ. ಸೊ ಇವುಗಳನ್ನ ಮೇಂಟೈನ್ ಮಾಡೋದು ಕೂಡ ನಮ್ಮಲ್ಲಿ ಮೆಟಬಾಲಿಸಮ್ ಪ್ರೋಸೆಸ್ ಅಲ್ಲಿ ಬರುತ್ತೆ. Hematosis maintains a stable internal environment. It balances temperature, pH and the water. Feedback mechanisms regulate the condition. An example is sweating. So ನಮ್ಗೆ ಗೊತ್ತು ಬೇಸಿಗೆಗಾಲದಲ್ಲಿ ಏನಾಗುತ್ತೆ, ಟು ಮೇಂಟೈನ್ ಅವರ್ ಬಾಡಿ ಟೆಂಪರೇಚರ್, ಬಾಡಿ ತುಂಬಾ ಹೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಹೀಟ್ ಆದ ತಕ್ಷಣ ಏನ್ ಮಾಡ್ತೇವೆ, ವಿ ವಿಲ್ ಸ್ಟಾರ್ಟ್ ಸ್ವೆಟಿಂಗ್ ಅಲ್ವಾ. ಸ್ವೆಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಯಾಕೆ ಸ್ವೆಟ್ ಆಗ್ತೇವೆ? ಟು ಮೇಂಟೈನ್ ಅವರ್ ಬಾಡಿ ಟೆಂಪರೇಚರ್. ನಮ್ಮ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡ್ಬೇಕು, ಪಿ ಎಚ್ ಲೆವೆಲ್ ಅನ್ನ ಮೇಂಟೈನ್ ಮಾಡ್ಬೇಕು. ಸೊ ಟೆಂಪರೇಚರ್ ಜಾಸ್ತಿ ಆದ್ರೆ ಏನಾಗುತ್ತೆ, ಪಿ ಎಚ್ ವೇರಿಯೇಷನ್ಸ್ ಆಗತ್ತೆ ಅಲ್ವಾ. ಸೊ ಹಾಗಾಗಿ ಅವುಗಳನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ನಾವೇನ್ ಮಾಡ್ತೇವೆ, ಸ್ವೆಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇಟ್ಸ್ ನಾಟ್ ಬೈ ಹೋಮ್ but the glands which are present under the skin, those will react with the enzyme. Next, growth and development alva. So growth increases cell size or the count. Development changes throughout the life. So growth anta helidre enu, it is increasing in the size of an organism alva. Nammalli organism alli size difference agodu. That is what fetus to adult in the fetus verge growth agodu. The development means changes throughout the life. The best example we can take as a plant alva. So plant anna tagolbodu. In the beginning it is a seed alva. Seed germinate agate, only 2 leaves iruvanta gida barutte, ಆಮೇಲೆ ದೊಡ್ಡ ಗಿಡ ಆಗತ್ತೆ, ದೆನ್ ಇಟ್ ವಿಲ್ ಬಿಕಮ್ ಅ ಟ್ರೀ ಆಗತ್ತೆ ಅಲ್ವಾ. ಸೊ ಅಲ್ಲಿ ಏನಾಗ್ತದೆ, ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್. ಸೆಲ್ ಬಿಕಮ್ ಸ್ಪೆಷಲೈಸ್ಡ್, ಅ ಸೀಡ್ಲಿಂಗ್ ಗ್ರೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಅಲ್ವಾ. ಸೆಲ್ಸ್ ಏನಾಗ್ತಾ ಹೋಗುತ್ತೆ, ಸ್ಪೆಷಲೈಸ್ಡ್ ಆಗ್ತಾ ಹೋಗುತ್ತೆ, ಟಿಶ್ಯೂಸ್ ಗಳು ಸ್ಪೆಷಲೈಸ್ಡ್ ಟಿಶ್ಯೂಸ್ ಗ್ರೋತ್ ಆಗುತ್ತೆ. ಸೊ ಹಾಗಾಗಿ ಪ್ಲಾಂಟ್ ಅನ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ಕೊಡುತ್ತೆ. ನೆಕ್ಸ್ಟ್, reproduction and creating life. So what do you mean by reproduction? Giving birth to new offsprings alva. ನಾವು ಹೊಸ ಜೀವಿಗಳಿಗೆ ಹುಟ್ಟನ್ನ ಕೊಡೋದು reproduction ಆಗಿರುತ್ತೆ. So in the 8th standard you already studied about the sexual and the asexual reproductions alva. ಸೆಕ್ಸುವಲ್ ಮತ್ತೆ asexual reproduction ಇನ ಬಗ್ಗೆ ಏನ್ ಮಾಡಿದ್ರಿ, 8th standard ನಲ್ಲಿ ನೀವು ಕಲ್ತಿದ್ದೀರಾ. Asexual reproduction involves a single parent and an identical offsprings. So ಒಂದು ಪೇರೆಂಟ್ ಅನ್ನ ಹೊಂದಿರುತ್ತೆ ಮತ್ತೆ ಐಡೆಂಟಿಕಲ್ offsprings ಅನ್ನ ಕೊಡುತ್ತೆ. Sexual reproduction ಅಲ್ಲಿ there are 2 parents and the two vary genetically vary offsprings ಅಲ್ವಾ. ಜೆನೆಟಿಕಲಿ ವೇರಿ ಇರುವಂತ offsprings ಗಳನ್ನ ಯಾರು ಕೊಡ್ತಾರೆ, ಸೆಕ್ಸುವಲ್ ರೀಪ್ರೊಡಕ್ಷನ್ ಅಲ್ಲಿ ಇನ್ವಾಲ್ವ್ ಆಗುವಂತ ಆರ್ಗಾನಿಸಮ್ಸ್ ಗಳು ಕೊಡುತ್ತೆ. ಅಡಾಪ್ಟೇಷನ್ ಅಂಡ್ ಎವಾಲ್ವಿಂಗ್. ಅಡಾಪ್ಟೇಷನ್ ಮತ್ತೆ ಎವಾಲ್ವಿಂಗ್ ಹೇಗಾಗತ್ತೆ ಅಂತ ಹೇಳಿ. ಅಡಾಪ್ಟೇಷನ್ ಮೀನ್ಸ್ ಅಡ್ಜಸ್ಟಿಂಗ್ ಅವರ್ ಬಾಡಿ ಟು ದ ಎನ್ವೈರನ್ಮೆಂಟ್ ಫಾರ್ ದ ಫರ್ದರ್ ಗ್ರೋತ್. Adaptation changes population over time. Natural selection ensures survival. Dolphin finches are the clear example. This allows the survival. So ಏನಾಗ್ತಾ ಹೋಗುತ್ತೆ, ಟೈಮ್ ಟು ಟೈಮ್ ಏನಾಗ್ತಾ ಹೋಗುತ್ತೆ, ಆರ್ಗ್ಯಾನಿಸಮ್ಸ್ ಗಳು ಎನ್ವೈರನ್ಮೆಂಟಲ್ ಕಂಡೀಷನ್ ಅಲ್ಲಿ ಚೇಂಜಸ್ ಆದ ಹಾಗೆ ನಮ್ಮ ಬಾಡಿಯನ್ನ ಮಾಡಿಫೈ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಹೊಂದಿಸ್ಕೊಳ್ತಾ ಹೋಗುತ್ತೆ. ಅದನ್ನ ಅಡಾಪ್ಟೇಷನ್ ಅಂತ ಹೇಳಿ ಕರಿತೇವೆ. ಸೊ ಈ ರೀತಿ ಮಾಡಿಫಿಕೇಶನ್ ಮಾಡ್ಕೊಳ್ಳೋದ್ರಿಂದಾಗಿ ಹೊಸ ಆರ್ಗ್ಯಾನಿಸಮ್ಸ್ ಗಳು ಎವಾಲ್ವ್ ಆಗುತ್ತೆ. ಹೆನ್ಸ್ ಅಡಾಪ್ಟೇಷನ್ ಅಂಡ್ ಎವಾಲ್ವಿಂಗ್ ಹ್ಯಾಸ್ ದ ಡೈರೆಕ್ಟ್ ಕನೆಕ್ಷನ್. Next, the conclusion for this topic: amazing processes. 7 processes are interconnected and they are vital. The 7 major processes that occurs in our body, they are interconnected and the vital.
If the one process is find the defect, then the body will be considered as an disabled or it is an challenged body. ಸೊ ನಮ್ಮ ಬಾಡಿಯಲ್ಲಿ 7 ಪ್ರೋಸೆಸ್ಗಳು ಅವುಗಳು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಮತ್ತೆ ವೈಟಲ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇರುತ್ತೆ. ಸೊ ಅವುಗಳಲ್ಲಿ ಒಂದು ಬಾಡಿ ಯಾವ ಆರ್ಗನ್ ಆದ್ರೂ ಫಂಕ್ಷನ್ ಮಾಡೋದ್ರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕೂಡ ಅವರನ್ನ ನಾವು ಡಿಸೇಬಲ್ಡ್ ಅಂತ ಹೇಳಿ ಕರಿತೇವೆ ಅಥವಾ ಅಂತ ಆರ್ಗ್ಯಾನಿಸಮ್ ಅನ್ನ ಡಿಸೇಬಲ್ಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ರೂಷಿಯಲ್ ಫಾರ್ ಬಯಾಲಜಿ. ಸೊ ಏನೆಲ್ಲ ಕಲ್ತ್ವಿ, ಬಯಾಲಜಿ ಯಾಕೆ ಇಂಪಾರ್ಟೆಂಟ್ ಮತ್ತೆ ಬಯಾಲಜಿಯಿಂದ ಏನೆಲ್ಲ ತಿಳ್ಕೊಳ್ಬಹುದು ಅನ್ನೋದನ್ನ ನಾವಿಲ್ಲಿ ಕಲ್ತ್ವಿ. Thank you all for watching this video. If you find this video useful, you can like, share and subscribe. This is in time for that special announcement. Those who are viewing this class, those who are interested to learn these concepts detailedly as well the solid question paper, you can contact me for an online crash courses for SSLC's 10th standard April, May and June. If it is does not finished in the June, I will continue these classes till July. ಥ್ಯಾಂಕ್ ಯು. ಯಾರೆಲ್ಲ ಇಲ್ಲಿವರೆಗೂ ಈ ಕ್ಲಾಸ್ ಅನ್ನ ನೋಡಿದೀರಾ ನಿಮ್ಗೆಲ್ಲ ಕೂಡ ಧನ್ಯವಾದ. ಯಾರಿಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಮತ್ತೆ ಸಾಲಿಡ್ ಕ್ವಶನ್ ಪೇಪರ್ಸ್ ಅನ್ನ ಯೂಸ್ ಮಾಡ್ಕೊಳ್ಬೇಕು ಅಂತಿದ್ದೀರಾ, ಅವರೆಲ್ಲರೂ ಕೂಡ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರುವಂತ ಡೀಟೇಲ್ಡ್ ಪಾಂಪ್ಲೆಟ್ ಅನ್ನ ನೋಡ್ಬೋದು ಅಥವಾ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ಸ್ ಅನ್ನ ನೋಡ್ಬೋದು. ಯಾರಿಗೆಲ್ಲ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಕೂಡ ನನ್ನ ಜೊತೆಗೆ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿ. ಇಟ್ ಈಸ್ ಫ್ರಮ್ ಮಂಡೇ ಟು ಸ್ಯಾಟರ್ಡೆ ತನಕ ನಾನು ಕ್ಲಾಸ್ ಮಾಡ್ತೇನೆ. ಅಂಡ್ ಸಂಡೇ ನಿಮ್ಗೆ ಇಲ್ಲಿವರೆಗೂ ಸಬ್ಜೆಕ್ಟ್ಸ್ ಆಗಿರುತ್ತೆ, ಅಲ್ಲಿವರೆಗೂ ಆ ಮಂಡೇ ಇಂದ ಸ್ಯಾಟರ್ಡೆ ತನಕ ಮಾಡಿರುವಂತ ಅಷ್ಟು ಸಬ್ಜೆಕ್ಟಿನ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೇನೆ. ಅದಾದ್ಮೇಲೆ ನಿಮ್ಗೆ ಸಾಲಿಡ್ ಕ್ವಶನ್ ಪೇಪರ್ಸ್ ಆಸ್ ವೆಲ್ ಸ್ಟಡಿ ಮಟೀರಿಯಲ್ಸ್ ಗಳು ಏನೆಲ್ಲ ಬೇಕು ಅವುಗಳೆಲ್ಲ ಪ್ರೊವೈಡ್ ಮಾಡ್ತೇನೆ. ಸೊ ಆ ರೀತಿ ಈ ಎಲ್ಲಾ ವಿಷಯಗಳು ಬೇಕು ಅಂತಿದ್ದವರು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಫೀಸ್ ಸ್ಟ್ರಕ್ಚರ್ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಡೌಟ್ ಇದ್ದವರು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೆ ಈ ಕ್ಲಾಸಿನ ಯುಟಿಲೈಸೇಷನ್ ಅನ್ನ ಪಡ್ಕೊಳ್ಳಿ, ಒಳ್ಳೆ ಮಾರ್ಕ್ ಅನ್ನು ತಗೊಳ್ಳಿ. ಹೀಗೆ ಬ್ರೀಫಿಂಗ್ ಕ್ಲಾಸಸ್ ಬೇಕು ಅಂತಿದ್ರೆ ನೀವು ಯೂಟ್ಯೂಬ್ ನಲ್ಲೇ ನನ್ನನ್ನ ಫಾಲೋ ಮಾಡಬಹುದು. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆಗಿದ್ರೆ ಕ್ಲಾಸ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಹೆಚ್ಚಿನ ಕ್ಲಾಸ್ಗಳಿಗಾಗಿ ಕಮೆಂಟ್ ಮಾಡಿ.